ರಾಜ್ಯ ಕಾಂಗ್ರೆಸ್ನಲ್ಲಿ ಕೈ ಶಾಸಕರ ನಡುವೆ ಸೀನಿಯರ್ ಜೂನಿಯರ್ ಭರಾಟೆ ಜೋರಾಗಿಬಿಟ್ಟಿದೆ. ಒಂದು ಕಡೆಯಲ್ಲಿ ಚನ್ನಪಟ್ಟಣದ ಶಾಸಕ ಸಿಪಿ ಯೋಗೇಶ್ವರ್ ಮತ್ತು ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ನಡುವೆ ಟಾಕ್ ವಾರ್ ಶುರುವಾಗಿಬಿಟ್ಟಿದೆ. ಅದುವೇ ಸಚಿವಗಿರಿಗಾಗಿ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ಕಾಂಗ್ರೆಸ್ನಲ್ಲೂ ಶುರುವಾಯಿತು ಸಚಿವಗಿರಿಗಾಗಿ ಸವಾಲು. ಕೈ ಶಾಸಕರ ಮಧ್ಯೆ ಈಗ ಜೂನಿಯರ್ ಸೀನಿಯರ್ ಫೈಟ್ ಶುರುವಾಗುಬಿಟ್ಟಿದೆ. ಕೈ ಶಾಸಕ ಸಿಪಿವೈ ಮತ್ತು ಎಚ್ಸಿ ಬಾಲಕೃಷ್ಣ ಮಧ್ಯೆ ಟಾಕ್ ವಾರ್ ಜೋರಾಗುಬಿಟ್ಟಿದೆ. ಹೈಕಮಾಂಡ್ಗೆ ಸೀನಿಯರ್ ಜೂನಿಯರ್ ಗೊತ್ತಿದೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಚನ್ನಪಟ್ಟಣ ಶಾಸಕ ಸಿಪಿ ಯೋಗೇಶ್ವರ್ಗೆ ಬಾಲಕೃಷ್ಣ ತಿರುಗೇಟನ್ನ ಕೊಟ್ಟಿರುವಂತದ್ದು. ಉಪಚುನಾವಣೆ ಗೆಲುವಿನ ನಂತರ ಸಚಿವ ಸ್ಥಾನಕ್ಕಾಗಿ ಲಾಬಿ ಜೋರಾಗಿ ನಡೀತಾ ಇದೆ. ಸಚಿವ ಸ್ಥಾನಕ್ಕಾಗಿ ಲಾಬಿಯನ್ನ ಮಾಡ್ತಿದ್ದಾರೆ ಸಿಪಿ ಯೋಗೇಶ್ವರ್ ಅವರು. ಇನ್ನು ವಿಸ್ತರಣೆಯ ವೇಳೆ ನಮ್ಮನ್ನ ಪರಿಗಣಿಸಲೇಬೇಕು ಅಂತ ಬಾಲಕೃಷ್ಣ ಹೇಳಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಇದ್ದಿದ್ರೆ ಡಿವೈಎಸ್ಪಿ ಹುದ್ದೆಗೆ ಬಡ್ತಿಯನ್ನ ದೊರೀತಾ ಇತ್ತು. ನಾನು ಶಾಸಕನಾಗಿಯೇ ಇದ್ದೇನೆ, ಹಿರಿತನ ಇದ್ರೂ ಕೂಡ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಬೇಸರವನ್ನ ಹೊರಗಾಕಿದ್ದಾರೆ ಬಾಲಕೃಷ್ಣ ಅವರು. ಇನ್ನು ಚನ್ನಪಟ್ಟಣ ಶಾಸಕ ಸಿಪಿ ಯೋಗೇಶ್ವರ್ಗೆ ಬಾಲಕೃಷ್ಣ ತಿರುಗೇಟನ್ನ ಕೊಟ್ಟಿದ್ದಾರೆ. ಕೈ ಶಾಸಕರ ಮಧ್ಯೆ ಈಗ ಜೂನಿಯರ್ ಸೀನಿಯರ್ ಫೈಟ್ ಶುರು ಆಗಿಬಿಟ್ಟಿದೆ. ಒಂದು ಕಡೆಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ಪುನರ್ರಚನೆಯ ಬಿಸಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇನ್ನು ರಾಜ್ಯದಿಂದ ದೆಹಲಿಯಲ್ಲೂ ಕೂಡ ಕೈ ನಾಯಕರನ್ನ ಭೇಟಿಯಾಗಿ ವರಿಷ್ಠರಲ್ಲೂ ಕೂಡ ಪುನರ್ರಚನೆಯ ವಿಚಾರಗಳಾಗ್ತಿದೆ. ಇನ್ನು ಕೈನ ಹೈಕಮಾಂಡ್ ಬೇರೆ ಫೆಬ್ರವರಿ ಜನವರಿ ಹೊತ್ತಿನಲ್ಲಿ ಕೂಡ ಈ ಒಂದು ಪುನರ್ರಚನೆ ಮಾಡಿ ಅನ್ನುವಂತ ಸೂಚನೆ ಕೊಟ್ಟಿದ್ದಾರೆ. ಆದರೆ ಕೈ ಶಾಸಕರ ಮಧ್ಯೆ ಹಿರಿತನ ಕಿರಿತನ ಜೂನಿಯರ್ ಸೀನಿಯರ್ ಫೈಟ್, ಅದರಲ್ಲೂ ಟಾಕ್ ವಾರ್ ಶುರುವಾಗಿದೆ. ಕೈ ಶಾಸಕ ಸಿಪಿವೈ ಮತ್ತು ಎಚ್ಸಿ ಬಾಲಕೃಷ್ಣ ಮಧ್ಯೆ. ಅಂದ್ರೆ ಹೈಕಮಾಂಡ್ಗೆ ಸೀನಿಯರ್ ಜೂನಿಯರ್ ಗೊತ್ತಿದೆ ಅಂತ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಚನ್ನಪಟ್ಟಣ ಶಾಸಕ ಸಿಪಿ ಯೋಗೇಶ್ವರ್ಗೆ ಬಾಲಕೃಷ್ಣ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಇನ್ನು ಉಪಚುನಾವಣೆಯ ಗೆಲುವಿನ ನಂತರ ಅಂತೂ ಸಚಿವ ಸ್ಥಾನಕ್ಕಾಗಿ ಲಾಬಿಯನ್ನ ಮಾಡ್ತಿದ್ದಾರೆ ಸಿಪಿ ಯೋಗೇಶ್ವರ್ ಅವರು. ಇದರ ಮಧ್ಯೆ ಸಚಿವ ಸ್ಥಾನ ವಿಸ್ತರಣೆಯ ವೇಳೆಯಲ್ಲಿ ನಮ್ಮನ್ನ ಪರಿಗಣಿಸಲೇಬೇಕು ಅಂತ ಬಾಲಕೃಷ್ಣ ಹೇಳಿದ್ದಾರೆ. ಯಾಕಂತಂದ್ರೆ ಎಲ್ಲಾದ್ರೂ ಪೊಲೀಸ್ ಇಲಾಖೆಯಲ್ಲಿ ಇದ್ದಿದ್ರೆ ಡಿವೈಎಸ್ಪಿ ಹುದ್ದೆಗೆ ಬಡ್ತಿ ದೊರೀತಾ ಇತ್ತು. ಆದ್ರೆ ಇಲ್ಲಿ ಸೀನಿಯರ್ ಹಿರಿತನವನ್ನ ಇಲ್ಲಿ ಪರಿಗಣಿಸಬೇಕು ಅಂತ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಬೇಸರವನ್ನ ಹೊರಗಾಗ್ತಿದ್ದಾರೆ. ಜೊತೆಯಲ್ಲಿ ಚನ್ನಪಟ್ಟಣ ಶಾಸಕ ಸಿಪಿ ಯೋಗೇಶ್ವರ್ಗೆ ಬಾಲಕೃಷ್ಣ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ವಿಚಾರ ಭಾರಿ ಸದ್ದು ಮಾಡ್ತಿದೆ. ಒಂದು ಕಡೆಯಲ್ಲಿ ಕಾಂಗ್ರೆಸ್ ನಾಯಕರು ದೆಹಲಿ ಪ್ರವಾಸವನ್ನ ಕೈಗೊಂಡು ವರಿಷ್ಠರ ಜೊತೆ ಮಾತುಕತೆಯನ್ನ ಮಾಡ್ತಿದ್ದಾರೆ ಸಂಪುಟ ವಿಚಾರವಾಗಿ. ಇನ್ನು ಕೈ ಹೈಕಮಾಂಡ್ ಹೇಳಿರುವಂತದ್ದು ಜನವರಿ ಫೆಬ್ರವರಿ ಹೊತ್ತಿನಲ್ಲಿ ಸಚಿವ ಸಂಪುಟದ ಪುನರ್ರಚನೆ ಮಾಡಿ, ಇಲ್ಲದಿದ್ರೆ ಈ ಹೊತ್ತಿನಲ್ಲಿ ಏನಾದ್ರೂ ಗೊಂದಲಗಳ ಆಯ್ತು ಅಂತಂದ್ರೆ ರಾಜ್ಯದಲ್ಲಿ 3 ಕ್ಷೇತ್ರಗಳನ್ನ ಗೆದ್ದಿದ್ದಾರೆ, ಆದ್ರೆ ಒಂದು ಕೆಟ್ಟ ಸಂದೇಶ ಹೋಗುತ್ತೆ ಅನ್ನುವಂಥ ವಿಚಾರವಾಗಿ ಸ್ವಲ್ಪ ನಿಧಾನವಾಗಿ ಮಾಡಿ. ಆದರೆ ಈ ಹೊತ್ತಿನಲ್ಲಿ ಯಾವ್ಯಾವ ತಯಾರಿಗಳನ್ನ ಮಾಡ್ಕೋಬೇಕು ಎಲ್ಲವನ್ನ ಮಾಡ್ಕೊಳ್ಳಿ ಅನ್ನುವಂಥ ಸಂದೇಶವನ್ನ ಕೊಟ್ಟಿದ್ದಾರೆ. ಆದರೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಭರ್ಜರಿಯಾಗಿ ಗೆದ್ದಿರುವಂತಹ ಸಿಪಿ ಯೋಗೇಶ್ವರ್ ಅವರಂತೂ ಲಾಬಿ ಮಾಡ್ತಿದ್ದಾರೆ ಸಚಿವ ಸ್ಥಾನವನ್ನ ಪಡಿಬೇಕು ಅಂತ. ಇದರ ನಡುವೆ ಕಾಂಗ್ರೆಸ್ನಲ್ಲಿ ಹಿರಿತನ ಇದೆ. ಹಿರಿಯ ಶಾಸಕ ಬಾಲಕೃಷ್ಣ ಅವರು ಸಿಪಿ ಯೋಗೇಶ್ವರ್ ಅವರಿಗೆ ಟಕ್ಕರನ್ನ ಕೊಟ್ಟಿದ್ದಾರೆ.